ಅರಣ್ಯಕಾಂಡ ಅಧ್ಯಾಯ 36. ಯೋಸೇಫನ ವಂಶದವರೊಳಗೆ ಮನಸ್ಸೆಯ ಮೊಮ್ಮಗನೂ ಮಾಕೀರನ ಮಗನೂ ಆಗಿದ್ದ ಗಿಲ್ಯಾದನ ಸಂತತಿಯವರ ಮುಖಂಡರು ಮೋಶೆಯ ಬಳಿಗೂ ಇಸ್ರಾಯೇಲರ ಕುಲಾಧಿಪತಿಗಳ ಬಳಿಗೂ ಬಂದು ದೇಶವನ್ನು ಚೀಟು ಹಾಕಿ ಇಸ್ರಾಯೇಲರಿಗೆ ಹಂಚಿಕೊಡಬೇಕೆಂದು ಯೆಹೋವನು ಒಡೆಯನಿಗೆ ಆಜ್ಞಾಪಿಸಿ, ತರುವಾಯ ನಮ್ಮ ಸ್ವಕುಲದವನಾದ ಚಲ್ಪಹಾದನಿಗೆ ಬರತಕ್ಕ ಸ್ವಾಸ್ಥ್ಯವನ್ನು ಅವನ ಹೆಣ್ಣು ಮಕ್ಕಳಿಗೆ ಕೊಡಬೇಕೆಂದು ಅಪ್ಪಣೆ ಮಾಡಿದನಷ್ಟೇ. ಹೀಗಿರಲು ಅವರು ಇಸ್ರಾಯೇಲ್ಯರ ಬೇರೆ ಕುಲದವರಿಗೆ ಮದುವೆಯಾದ ಪಕ್ಷಕ್ಕೆ ಅವರ ಸ್ವಾಸ್ಥ್ಯವು ನಮ್ಮ ಕುಲದಿಂದ ತೆಗೆಯಲ್ಪಟ್ಟು ಅವರು ಸೇರಿಕೊಳ್ಳುವ ಕುಲಕ್ಕೆ ಹೋಗುವುದು. ಇದರಿಂದ ನಮ್ಮ ಸ್ವಾಸ್ಥ್ಯಕ್ಕೆ ನಷ್ಟ ಉಂಟಾಗುವುದು. ಇಸ್ರಾಯೇಲ್ಯರ ಜೂಬಿಲಿ ಸಂವತ್ಸರವು ಬಂದಾಗ ಅವರ ಸ್ವಾಸ್ಥ್ಯವು ಅವರು ಸೇರಿಕೊಳ್ಳುವ ಕುಲದ ಸ್ವಾಸ್ಥ್ಯಕ್ಕೆ ಕೂಡಿಕೊಳ್ಳುವುದರಿಂದ ನಮ್ಮ ಕುಲದಿಂದ ತೆಗೆಯಲ್ಪಡುವುದು ಎಂದು ಹೇಳಿದರು. ಆಗ ಮೋಶೆಯು ಯೆಹೋವನ ಅಪ್ಪಣೆಯನ್ನು ಹೊಂದಿ ಇಸ್ರಾಯೇಲ್ಯರಿಗೆ, ಯೋಸೇಫನ ಕುಲದವರು ಹೇಳುವ ಮಾತು ನ್ಯಾಯ. ಆದ ಕಾರಣ ಚಲ್ಪಹಾದನ ಹೆಣ್ಣುಮಕ್ಕಳು ತಮ್ಮ ಕುಲದ ಕುಟುಂಬಗಳಲ್ಲಿ ಮಾತ್ರವೇ ತಮಗೆ ಇಷ್ಟ ಬಂದವರನ್ನು ಮದುವೆ ಮಾಡಿಕೊಳ್ಳಬೇಕೆಂದು ಯೆಹೋವನು ಅಪ್ಪಣೆ ಮಾಡಿದ್ದಾನೆ. ಇಸ್ರಾಯೇಲ್ಯರ ಯಾವ ಸ್ವಾಸ್ಥ್ಯವೂ ಒಂದು ಕುಲದಿಂದ ಬೇರೊಂದು ಕುಲಕ್ಕೆ ಹೋಗಬಾರದು. ಇಸ್ರಾಯೇಲ್ಯರೆಲ್ಲರೂ ತಮ್ಮ ತಮ್ಮ ಕುಲಗಳ ಸ್ವಾಸ್ಥ್ಯವನ್ನು ಹೊಂದಿಕೊಂಡೇ ಇರಬೇಕು. ಇದಕ್ಕಾಗಿ ಇಸ್ರಾಯೇಲ್ಯರಲ್ಲಿ ಸ್ವಾಸ್ಥ್ಯವನ್ನು ಹೊಂದಿದ ಹೆಣ್ಣುಮಕ್ಕಳು ಸ್ವಕುಲದಲ್ಲಿಯೇ ಮದುವೆ ಮಾಡಿಕೊಳ್ಳಬೇಕು. ಹೀಗೆ ಯಾವ ಸ್ವಾಸ್ಥ್ಯವೂ ಒಂದು ಕುಲದಿಂದ ಬೇರೊಂದು ಕುಲಕ್ಕೆ ಹೋಗದೆ ಇಸ್ರಾಯೇಲ್ಯರ ಪ್ರತಿಯೊಂದು ಕುಲವು ತನ್ನ ಸ್ವಾಸ್ಥ್ಯವನ್ನು ಹೊಂದಿಕೊಂಡೇ ಇರುವುದು ಎಂದು ಆಜ್ಞಾಪಿಸಿದನು. ಚಲ್ಪಹಾದನ ಹೆಣ್ಣು ಮಕ್ಕಳಾದ ಮಹ್ಲಾ, ತಿರ್ಚಾ, ಹೊಗ್ಲಾ, ಮಿಲ್ಕಾ, ನೋವಾ ಎಂಬವರು ಯೆಹೋವನ ಆಜ್ಞಾನುಸಾರ ನಡೆದು ತಂದೆಯ ಅಣ್ಣ ತಮ್ಮಂದಿರ ಮಕ್ಕಳನ್ನು ಮದುವೆ ಮಾಡಿಕೊಂಡರು. ಅವರು ಯೋಸೇಫನ ಮಗನಾದ ಮನಸ್ಸೆಯ ಕುಲದವರಿಗೆ ಮದುವೆಯಾದದರಿಂದ ಅವರ ಸ್ವಾಸ್ಥ್ಯವು ತಂದೆಯ ಕುಲದಲ್ಲಿಯೇ ನಿಂತಿತು. ಯೋರ್ದಾನ್ ಹೊಳೆ ತೀರದಲ್ಲಿ ಯೆರಿಕೋ ಪಟ್ಟಣದ ಹತ್ತಿರವಿರುವ ಮೋವಾಬ್ಯರ ಮೈದಾನದಲ್ಲಿ ಯೆಹೋವನು ಮೋಶೆಯ ಮೂಲಕ ಇಸ್ರಾಯೇಲ್ಯರಿಗೆ ಕೊಟ್ಟ ಆಜ್ಞಾವಿಧಿಗಳು ಇವೆ. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಸ್ವಾಗತ ಬಯಸ್ತೇವೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನ ಅರಣ್ಯಕಾಂಡ 36ನೇ ಅಧ್ಯಾಯ, ದ ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 36. 35ನೇ ಅಧ್ಯಾಯದಲ್ಲಿ ದೇವರು 3 ವಿಷಯಗಳನ್ನು ಅಲ್ಲಿ ಹೈಲೈಟ್ ಮಾಡಿರುವಂಥದ್ದನ್ನು ನೆನಪಿಗೆ ತಂದುಕೊಳ್ಳುವ. ಮೊದಲನೇದಾಗಿ, ದೇವರು ತಾನು ವಾಗ್ದಾನ ಮಾಡಿದಂಥ ಕಾನಾನ್ ದೇಶಕ್ಕೆ ದೇವಜನರು ಹೋದಾಗ ಲೇವಿಯರಿಗಂತ ಸುಮಾರು 4 ಸಾರಿ ಅವರಿಗೆ ಬರತಕ್ಕಂಥ ಆ ಭೂಮಿ, ಆ ಊರುಗಳನ್ನು ಕೊಟ್ಟು ಬಿಡ್ರಿ ಅಂತ ಹೇಳ್ತಾನೆ. ಹಾಗಾದರೆ ಮೊದಲನೇ ವಿಷಯ ಏನಂತ ಹೇಳಿದರೆ, ಒಂದು ಆಶೀರ್ವಾದವನ್ನು ನಾವು ಹೊಂದಿದ ಮೇಲೆ, ದೇವರ ವಾಗ್ದಾನವನ್ನು ನಾವು ಪಡ್ಕೊಂಡ ಮೇಲೆ ದೇವರ ಸೇವಕರನ್ನು ಮರೆಯಬಾರ್ದು. ನಾವು ಮರೆಯಬಾರ್ದು ದೇವರ ಸೇವಕರನ್ನು ಎಂಬಂಥ ಸಿದ್ಧಾಂತ ಹಳೆ ಒಡಂಬಡಿಕೆಯಲ್ಲಿ ದೇವರು ಇಸ್ರಾಯೇಲರಿಗೆ ತಿಳಿಸಿದನು. ಯಾಕಂದರೆ ಇಸ್ರಾಯೇಲರಿಗೆ ದೇವರು ಹೇಳಿದಂಥ ಮಾತು ಏನಂತ ಹೇಳಿದರೆ, ಪ್ರತ್ಯೇಕವಾದಂಥ ಊರುಗಳನ್ನು ಅವ್ರಿಗೆ ಕೊಟ್ಟು ಬಿಡ್ರಿ ಎಂಬುದಾಗಿ. ಅದಕ್ಕಿಂತ ಮುಂಚೆ ಲೇವಿಯರಿಗೆ ದೇವರು ಹೇಳಿದಂಥ ಒಂದು ವಿಚಿತ್ರ ಮಾತು ಏನಂತ ಹೇಳಿದರೆ, ನಿಮಗೆ ಯಾರಿಗೂ ಕೂಡ ಜಮೀನು ಕೊಡಲಾಗೋದಿಲ್ಲ, ಯಾಕಂದರೆ ನಾನೇ ನಿಮ್ಮ ಸ್ವಾಸ್ಥ್ಯವಾಗಿದ್ದೆ. ನಿಮಗೆ ಯಾವ ಇನ್ಹೆರಿಟೆನ್ಸ್, ಯಾವ ಆಸ್ತಿ ನಿಮಗೆ ಇರೋದಿಲ್ಲ, ಯಾಕಂದರೆ ನಾನೇ ನಿಮ್ಮ ಆಸ್ತಿ ಅಂತ. ಆ ರೀತಿಯಾಗಿ ಹೇಳಿದಾಗ ಅವರ ಮನಸ್ಸಿನಲ್ಲಿ ಇರುವಂಥ ಮನೋಭಾವನೆಯನ್ನು ಸ್ವಲ್ಪ ಯೋಚನೆ ಮಾಡಿರಿ. ಬೇರೆಯವರಿಗೆಲ್ಲ ದೈಹಿಕವಾದಂಥ ಪ್ರಾಪರ್ಟಿ ಇದೆ, ಆದರೆ ದೇವರ ಸೇವೆಯನ್ನು ಮಾಡ್ತಾ ಇದ್ದಂಥ ಲೇವಿಯರಿಗೆ ಪ್ರಾಪರ್ಟಿ ಇಲ್ಲ. ಆದರೆ ನಾನೇ ನಿಮಗೆ ಆಸ್ತಿ, ನಾನೇ ನಿಮಗೆ ಸ್ವಾಸ್ಥ್ಯ, ನಾನೇ ನಿಮಗೆ ಬಾಧ್ಯತೆ ಎಂಬುದಾಗಿ ಹೇಳ್ತಾನೆ. ಆದರೆ ಈ 35ನೇ ಅಧ್ಯಾಯದಲ್ಲಿ ದೇವರು ಅವರು ವಾಸ ಮಾಡಲಿಕ್ಕಾದರೂ ಸ್ಥಳ ಇರಬೇಕಲ್ವ. ಆದ ಕಾರಣ
ಅವರಿಗೋಸ್ಕರವಾಗಿ ಪ್ರತ್ಯೇಕವಾಗಿ ಊರುಗಳನ್ನು ನೀವು ನೇಮಿಸಿ ಅವರಿಗೆ ಕೊಡ್ರಿ ಎಂಬುದಾಗಿ ಅಲ್ಲಿ ಕೆಲವು ಊರುಗಳನ್ನು ಅವರಿಗೋಸ್ಕರವಾಗಿ ಕೊಡಲಾಗಿದೆ. ಅದನ್ನು ದೇವರು ಗ್ಯಾರಂಟಿ ಮಾಡಿಕೊಳ್ತಾನೆ, ಖಚಿತಪಡಿಸ್ಕೊಳ್ತಾನೆ. ತನ್ನ ಸೇವಕರಿಗೆ ಅವರೆಲ್ಲರೂ ಬ್ಯುಸಿಯಾಗಿ ಬೇರೆ ಬೇರೆ ಸ್ಥಳಗಳಲ್ಲಿ ಸೆಟ್ಲ್ ಆಗ್ತಾ ಇರುವಾಗ ದೇವ್ರ ಸೇವಕರನ್ನು ಮರಿಬಾರ್ದು, ದೇವರ ಸನ್ನಿಧಾನದಲ್ಲಿ ಸೇವೆ ಮಾಡುವಂಥ ಸೇವಕರನ್ನು ಮರಿಬಾರ್ದು ಎಂಬುದಾಗಿ ದೇವರು ಅವರಿಗೆ ನೆನಪಿಸುವಂಥದ್ದನ್ನು 35ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಅದೇ ಸಂದರ್ಭದಲ್ಲಿ ಕಾನಾನ್ ದೇಶಕ್ಕೆ ನೀವು ಸೇರಿದ ನಂತರ ಮೊಟ್ಟ ಮೊದಲನೇದಾಗಿ ಮಾಡ್ತಕ್ಕಂಥ ವಿಷಯ ಏನು? ಆಶ್ಚರ್ಯ ಏನಂತ ಹೇಳಿದರೆ, ನೀವು ಆಶ್ರಯ ಪಟ್ಟಣಗಳನ್ನು ಊರುಗಳನ್ನು ಮಾಡಿಕೊಳ್ಳಬೇಕು. ಯಾಕಂದರೆ 10ನೇ ವಚನ 35ನೇ ಅಧ್ಯಾಯದ ಅರಣ್ಯಕಾಂಡದಲ್ಲಿ ಆ ಮಾತನ್ನು ದೇವರು ಹೇಳ್ತಾನೆ. ಕಾನಾನ್ ದೇಶವನ್ನು ಸೇರಿದ ನಂತರ ಆಶ್ರಯ ಸ್ಥಾನಗಳಾಗುವುದಕ್ಕೆ ಪಟ್ಟಣಗಳನ್ನು ನೇಮಿಸಬೇಕಂತ ಹೇಳ್ಬಿಟ್ಟು 6 ಪಟ್ಟಣಗಳನ್ನು ಆತನು ಹೇಳ್ತಾನೆ ರೀ. ಯಾಕಂದರೆ ತಪ್ಪಾಗುವ ಸಾಧ್ಯತೆ ಇದೆ. ಕಾನಾನ್ ದೇಶಕ್ಕೆ ಹೋಗಿಬಿಟ್ರೆ ಏನು ತಪ್ಪು ಮಾಡೋದೇ ಇಲ್ಲವಾ? ಇಲ್ಲ, ಮಾಡ್ತಾರೆ. ಮಾಡಿದರೆ ಪರಿಹಾರ ಏನು ಎಂಬುದನ್ನು ದೇವರು ಅಂಥವರು ತಪ್ಪು ಮಾಡಿದವರು, ಆಶ್ಚರ್ಯ ನೋಡ್ರಿ, ಕೈತಪ್ಪಿ ಮತ್ತೊಬ್ಬನನ್ನು ಕೊಂದವನು ಅವುಗಳಲ್ಲಿ ಒಂದಕ್ಕೆ ಓಡಿ ಹೋಗಿ ಸುರಕ್ಷಿತನಾಗಿರಬಹುದು. ಅಪರಾಧಿಯ ಭದ್ರತೆಯನ್ನು ದೇವರು ಅಪೇಕ್ಷಿಸ್ತಾನೆ. ಇದು ಅರ್ಥ ಮಾಡಿಕೊಳ್ಳಲಿಕ್ಕೆ ಒಂದು ವೇಳೆ ಕಾನೂನು ಪ್ರಕಾರವಾಗಿ ಕಷ್ಟವಾಗ್ಬೋದು. ಆದರೂ ಕೂಡ ಈ ದಿವಸಗಳಲ್ಲಿ ನಮ್ಮ ದೇಶಗಳಲ್ಲಿ ನಾವು ನೋಡ್ತೀವಲ್ಲ, ಕೆಲವು ಸಾರಿ VIPsಗೆ ಅಷ್ಟೇ ಅಲ್ಲ, ಅಪರಾಧಿಗೂ ಒಂದು ಭದ್ರತೆ, ಅಪರಾಧಿಗೂ ಒಂದು ವಾಹನ, ಅಪರಾಧಿಗೂ ಅವನ ಸುತ್ತಲೂ ಪೊಲೀಸ್ ಪ್ರೊಟೆಕ್ಷನ್, ಅಪರಾಧಿಗೂ ಕೂಡ ಭದ್ರತೆಯನ್ನು, ಸುರಕ್ಷತೆಯನ್ನು ನಮ್ಮ ದೇಶವು ಕೊಡ್ತಾ ಇದೆ. ಈ ಒಂದು ಸಿದ್ಧಾಂತ ಬೈಬಲ್ನಲ್ಲಿ ಸುಮಾರು 4000 ವರ್ಷಗಳ ಹಿಂದೆಯೇ ಕೊಡಲಾಗಿತ್ತು. ಸರಿ, ದೇವರು 6 ಅಂಥ ಒಂದು ಆಶ್ರಯ ಸ್ಥಳವನ್ನು ಮಾಡಿಕೊಡ್ರಿ ಎಂಬುದಾಗಿ ಹೇಳ್ತಾನೆ. ಆದರೆ ಮಹಾಯಾಜಕನು ಜೀವದಿಂದ ಇರುವವರೆಗೆ ಅವನಿಗೆ ಒಂದು ವಿಧವಾದಂಥ ಪ್ರೊಟೆಕ್ಷನ್. ಆದರೆ ನಮಗೆ ಹೇಗೆ ಅಂತ ಹೇಳಿದ್ರೆ, ಇಬ್ರಿಯ 7:25, ನಮ್ಮ ಮಹಾಯಾಜಕನು ವರ್ಷಕ್ಕೆ ಒಂದು ಸರಿ ಮಾತ್ರ ಅಲ್ಲ, ನಮ್ಮ ಮಹಾಯಾಜಕನು ಕೆಲವು ವರ್ಷಗಳ ಆದಮೇಲೆ ತೀರಿ ಹೋಗುವಂಥವನಲ್ಲ, ಸದಾ ಬದುಕುವವನಾಗಿದ್ದಾನಂತೆ, ಯಾವಾಗಲೂ ಬದುಕುವವನಾಗಿದ್ದಾನೆ. ಮೊನ್ನೆ ದಿವಸ ಒಬ್ಬ ಸೇವಕರು ಒಂದು ಪ್ರಶ್ನೆಯನ್ನು ಮಂಗಳೂರಿನಲ್ಲಿರುವಂಥ ಪ್ರಿಯ ದೇವಜನರಿಗೆ ಕೇಳಿದ್ರು. ಅದೇನಂತ ಹೇಳಿದರೆ, 2000 ವರ್ಷಗಳ ಹಿಂದೆ ಸತ್ತು ಹೋದಂಥ ಯೇಸು ಕ್ರಿಸ್ತನ ಮುಖಾಂತರವಾಗಿ ಈ ದಿವಸಗಳಲ್ಲಿ ಆಧುನಿಕ ಮಾಡರ್ನ್ ಆಗಿ ಇಂದು ಕೂಡ 21ನೇ ಶತಮಾನದಲ್ಲಿ ಬಾಳುವಂಥ ನಮಗೆ ಆ ಯೇಸು ಕ್ರಿಸ್ತನಿಂದ ರಕ್ಷಣೆ ಹೇಗೆ ಆಗುತ್ತೆ ಎಂಬ ಪ್ರಶ್ನೆಗೆ ಭಾಳ ಸೂಕ್ತ ಉತ್ತರವನ್ನು ದೇವರ ಸೇವಕರು ಕೊಟ್ಟರು. ಅದು ನನ್ನ ನೆನಪಿಗೆ ಬರ್ತಿದೆ. ಅದೇನೆಂದರೆ, ಇಬ್ರಿಯ 7:25 ರಕ್ಷಣೆಗೋಸ್ಕರವಾಗಿ ಯಾರೆಲ್ಲ ಯೇಸು ಕ್ರಿಸ್ತನ ಕಡೆಗೆ ಬರುತ್ತಾರೋ ಅವರನ್ನು ಪೂರ್ಣವಾಗಿ ರಕ್ಷಿಸುವುದಕ್ಕೆ ಇಂದು 2000 ವರ್ಷಗಳ ಹಿಂದೆ ಸತ್ತನು ಯೇಸು ಕ್ರಿಸ್ತನು, ಬಂದನು, ಸತ್ತನು ನಿಜ. ಆದರೆ ಆ ಯೇಸು ಕರ್ತನು ಇಂದು ಆತನು ಬದುಕುವವನಾಗಿದ್ದಾನೆ. ಯಾಕೆ ಬದುಕುವವನಾಗಿದ್ದಾನೆ? ನಮ್ಮನ್ನು ರಕ್ಷಿಸುವುದಕ್ಕೆ. ಆದ ಕಾರಣ ಆತನ ಬಳಿಗೆ ಬಂದು ನಾವು ಆತನಿಗೆ ನಮ್ಮ ಪಾಪವನ್ನು ಅರಿಕೆ ಮಾಡಿ ಪಶ್ಚಾತ್ತಾಪ ಪಡುವ ಪಕ್ಷದಲ್ಲಿ ಇಂದಿಗೂ ಆತನು ರಕ್ಷಿಸ್ತಾನೆ ಎಂಬ ಮಾತನ್ನು ಹೇಳಿದರು. ಅದು ನನಗೆ ಗೊತ್ತಿತ್ತು, ಆದರೆ ನಿನ್ನೆ ಅದು ಶಕ್ತಿಯುತವಾಗಿ ಪ್ರಕಟಣೆಯಿಂದ ಬಂತು. ಸರಿ, ಇನ್ನೊಂದು ಮಾತು, ದೇವರು ಯಾಕೆ ಈ ಆಶ್ರಯ 6 ಪಟ್ಟಣಗಳನ್ನು ಮಾಡಿಕೊಂಡಿದ್ದನಂತ ಹೇಳಿದರೆ, ದೇವರು ಅದಕ್ಕೆ ಒಂದು 5 ಕಾರಣಗಳನ್ನು ಕೊಡ್ತಾನೆ ರೀ. 35ನೇ
ಅಧ್ಯಾಯದಲ್ಲಿ. ಹೀಗೆ ನೀವು ನಡೆದುಕೊಂಡರೆ ನಿಮ್ಮ ದೇಶವು ಅಪವಿತ್ರವಾಗುವುದಿಲ್ಲ. ವಾವ್! ದೇವರು ತನ್ನ ದೇಶವು ಅಂದರೆ ತನ್ನ ದೇಶ ಅಲ್ವಾ, ದೇವರೇ ಆ ದೇಶಕ್ಕೆ ಹೆಡ್ ಆಗಿದ್ದಾನೆ. ಆ ಒಂದು ದೇಶದ ಗೌರ್ಮೆಂಟು ದೇವರ ಭುಜದ ಮೇಲೆ ಇರುವುದರಿಂದ, ಬಾಹುವಿನ ಮೇಲೆ ಇರುವುದರಿಂದ, ದೇವರ ಹಸ್ತದಲ್ಲಿ ಆ ನಾಯಕತ್ವ ಇರುವುದರಿಂದ ದೇವರೇ ತನ್ನ ಜನರನ್ನು ನಿಯಂತ್ರಿಸುತ್ತಾ 50-60 ಲಕ್ಷ ಜನರಿರುವಂಥ ಒಂದು ದೊಡ್ಡ ದೇಶ, ಚಿಕ್ಕ ದೇಶ ಒಂದು ರೀತಿಯಿಂದ ಬೇರೆ ದೇಶಗಳಿಗೆ ಹೋಲಿಕೆ ಮಾಡುವಾಗ, ಆದರೂ ಕೂಡ ಈ ಚಲಿಸುವ ದೇಶ, ಮೂವಿಂಗ್ ಕಂಟ್ರಿ, ಈ ದೇಶದ ದೈಹಿಕವಾದ ಕಾಣುವಂಥ ನಾಯಕನು ಮೋಶೆ ಆಗಿದ್ದಾಗ್ಯೂ ಕೂಡ ದೇವರು ಮೋಶೆ ಮುಖಾಂತರವಾಗಿ ತನ್ನ ಸರ್ಕಾರವನ್ನು, ತನ್ನ ರಾಜ್ಯವನ್ನು ನಡೆಸುತ್ತಾ ಸ್ಥಾಪಿಸುತ್ತಾ ಇದ್ದನು. ಅದು ಮುಂಬರುವಂಥ ಒಂದು ಹೊಸ ಲೋಕದ ಕುರಿತಾಗಿ ದೇವರಿಗೆ ಅದು ಒಂದು ಸ್ಯಾಂಪಲ್ ಆಗಿತ್ತು ಅಂತ ನಾವು ನೋಡ್ಬೋದು. ಟ್ರಯಲ್ ಅಂತ ಹೇಳೋಕ್ಕಿಂತಲೂ ಅದೊಂದು ಸ್ಯಾಂಪಲ್ ಮಾದರಿಯಾಗಿತ್ತು. ಮುಂದೆ ಕೂಡ ದೇವರು ಎಲ್ಲ ದೇಶದ ಜನರನ್ನು ಒಟ್ಟುಗೂಡಿಸಿಬಿಟ್ಟು ತಾನೇ ರಾಜನಾಗಿ ಸಮಾಧಾನದಿಂದಲೂ ಪವಿತ್ರತೆಯಿಂದಲೂ ಐಕ್ಯತೆಯಿಂದಲೂ ಸನ್ನಿಧಾನದಿಂದಲೂ ನಡೆಸಬೇಕೆಂಬಂಥ ಆಶೆಯನ್ನು ದೇವರಿಗಾಗಲೇ ಸ್ವಲ್ಪ ಮಟ್ಟಿಗೆ ತನ್ನ ಆಶೆಯನ್ನು ಆ ಇಸ್ರಾಯೇಲರ ಮುಖಾಂತರವಾಗಿ ನೆರವೇರಿಸಿಕೊಂಡಿದ್ದಾನೆ. ದೇವರು ಪಕ್ಷಪಾತಿ ಅಲ್ಲ, ಎಲ್ಲ ದೇಶದ ಜನರನ್ನು ಕೂಡ ಹಾಗೆಯೇ ಮುಂದಿನ ದಿವಸಗಳಲ್ಲಿ 1000 ವರ್ಷ ಆಳ್ವಿಕೆ ಮಾಡುವಾಗ ನಡೆಸುವನು. ಅದಾದ ನಂತರ 1000 ವರ್ಷ ಕೂಡ ದೇವರಿಗೆ ಅಷ್ಟೊಂದು ಖುಷಿ ಇಲ್ಲ, ಸಂತೃಪ್ತಿ ಇಲ್ಲ, ಅದಕ್ಕೆ ನಿತ್ಯವಾಗಿ ನಡೆಸುವನಂತ ಪ್ರಕಟಣೆಯಲ್ಲಿ 21-22ನೇ ಅಧ್ಯಾಯದಲ್ಲಿ ನೋಡ್ಬೋದು. ಸರಿ, ಹೀಗೆ ನೀವು ನಡ್ಕೊಂಡ್ರೆ ಅಂದರೆ ಆಶ್ರಯ ದುರ್ಗ, ಆಶ್ರಯ ಪಟ್ಟಣಗಳು 6 ಇಟ್ಕೊಂಡು ಆ ಅಪರಾಧ ಮಾಡಿದ ವ್ಯಕ್ತಿ ಭದ್ರವಾಗಿ ಇರುವಂತೆ ಓಡಿ ಹೋಗಬಹುದು. ಮಹಾಯಾಜಕನು ಜೀವದಿಂದ ಇರುವ ತನಕ ಅಂಥ ಒಂದು ಸೌಲಭ್ಯ, ಆಶೀರ್ವಾದ ಅವನಿಗಿರ್ತದೆ. ಹಾಗಿದ್ದರೆ ಏನಾಗ್ತದೆ? ದೇಶ ಪವಿತ್ರವಾಗಿರುವುದು. ಇನ್ನೊಂದು ಮಾತು 33ನೇ ವಚನದಲ್ಲಿ ಇದೆ, ಅದೇನೆಂದರೆ ರಕ್ತವು ದೇಶವನ್ನು ಅಪವಿತ್ರ ಮಾಡುವುದಷ್ಟೇ. 35ನೇ ಅಧ್ಯಾಯ ಓದುವಾಗ ನಾವು ಇದನ್ನು ಗಮನಿಸಲಿಲ್ಲ, ಆದ ಕಾರಣ ಅದನ್ನು ಮತ್ತೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ರಕ್ತವು ದೇಶವನ್ನು ಅಪವಿತ್ರ ಮಾಡುವುದಷ್ಟೇ. ರಕ್ತ ದೇಶವನ್ನು ಅಪವಿತ್ರ ಮಾಡ್ತದೆ. ಹಾಗಾದರೆ ರಕ್ತದಿಂದ ದೇಶ ಅಪವಿತ್ರವಾಗಿದ್ದರೆ ಯಾವುದರಿಂದ ದೇಶವು ಪವಿತ್ರವಾಗಬೇಕು? ಅದು ಕೂಡ ರಕ್ತದಿಂದಲೇ. ಯಾಕಂತೇಳಿದರೆ ಕೊಲ್ಲಲ್ಪಟ್ಟವನ ರಕ್ತಕ್ಕಾಗಿ ಕೊಂದವನ ರಕ್ತದಿಂದಲೇ ಹೊರತು ಬೇರೆ ಪ್ರಾಯಶ್ಚಿತ್ತವಿಲ್ಲ. ಇನ್ನೊಂದು ಸಾರಿ ಅದನ್ನು ಓದ್ತೇನೆ, ಯಾಕಂದರೆ ಭಾಳ ಪ್ರಾಮುಖ್ಯವಾದಂಥ ಒಂದು ವಿಷಯಕ್ಕೆ ನಾವು ಬಂದಿದ್ದೇವೆ. ಅರಣ್ಯಕಾಂಡ 35-33ರಲ್ಲಿ ರಕ್ತವು ದೇಶವನ್ನು ಅಪವಿತ್ರ ಮಾಡುವುದಾದರೆ ಕೊಲ್ಲಲ್ಪಟ್ಟವನ ರಕ್ತಕ್ಕಾಗಿ ಕೊಂದವನ ರಕ್ತದಿಂದಲೇ ಹೊರತು ಬೇರೆ ಪ್ರಾಯಶ್ಚಿತ್ತವಿಲ್ಲ. ಈ ಕಾರಣದಿಂದಲೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಕೊಲ್ಲಲ್ಪಟ್ಟನು. ಆತನ ರಕ್ತದಿಂದ ಇಡೀ ದೇಶ ಅಷ್ಟೇ ಅಲ್ಲ, ಇಡೀ ಲೋಕ, ಒಂದು ಲೋಕ ಅಷ್ಟೇ ಅಲ್ಲ, 2000 ವರ್ಷಗಳಿಂದ ಎಷ್ಟು ಲೋಕಗಳು, ಎಷ್ಟು ಸಂತತಿಯವರು. ಒಂದೇ ಲೋಕ, ಆದರೆ ಲೋಕದಲ್ಲಿ ನವಲೋಕ, ಒಂದು ತಲೆಮಾರಿನ ಲೋಕ, 2ನೇ ತಲೆಮಾರಿನ ಲೋಕ, 3ನೇ, ಈ ರೀತಿಯಾಗಿ ಇಡೀ ತಲೆಮಾರುಗಳು ಆತನ ರಕ್ತದಿಂದ ಪ್ರಯೋಜನ ಪಡ್ಕೊಳ್ಬೇಕೆಂಬುದಾಗಿ. ಸರಿ, 36ನೇ ಅಧ್ಯಾಯ ಒಂದು ಚಿಕ್ಕ ಅಧ್ಯಾಯ, 13 ವಚನಗಳು ಇರುತ್ತದೆ. ಅದರಲ್ಲಿ ಒಂದು ವಿಚಿತ್ರವಾದಂಥ ಒಂದು ಘಟನೆ ಮತ್ತು ಅದರಿಂದ ಒಂದು ಉದಾಹರಣೆ ಕೂಡ, ಒಂದು ಕೇಸ್ ಸ್ಟಡಿ ಎಂಬುದಾಗಿ ಹೇಳ್ಬೋದು. ಆದರೂ ಕೂಡ ಅದರಿಂದ ನಾವು ಪಾಠ ಕಲಿಯುವಂಥದ್ದು ಇದೆ.
ಏನಾಯಿತು ನೋಡೋಣ್ರಿ. ಯೋಸೇಫನ ವಂಶದವರೊಳಗೆ ಮನಸ್ಸೆ, ಆ ಮನಸ್ಸೆಯ ಮೊಮ್ಮಗನು ಮಾಕೀರನ ಮಗನು ಆಗಿದ್ದ ಗಿಲ್ಯಾದನ ಸಂತತಿಯವರು ಮೋಶೆ ಹತ್ರ ಬರ್ತಾರೆ. ಈ ಗಿಲ್ಯಾದ್ ಎಂಬುದಾಗಿ ಹೇಳುವುದಾದರೆ ಆ ಒಂದು ಪದದ ಅರ್ಥ, ಗಿಲ್ಯಾದಿನ ಅರ್ಥ ಏನಂದರೆ ಸಾಕ್ಷಿಯ ಕುಪ್ಪೆ ಅಂತ ಹೇಳ್ಬಿಟ್ಟು, ಹೀಪ್ ಆಫ್ ಟೆಸ್ಟಿಮೋನಿ. ಆ ಗಿಲ್ಯಾದ್ ಎಂಬ ಪದದ ಅರ್ಥ ಈ ಸಾಕ್ಷಿಯ ಕುಪ್ಪೆಯವರು ಅಥವಾ ಒಂದು ಇಡೀ ಗುಂಪಿನವರು ಸಾಕ್ಷಿಯಾಗಿ ಬಂದು ಒಂದು ಮಾತು ಕೇಳ್ತಾರೆ. ಅದೇನಂತ ಹೇಳಿದರೆ, ಅವನ ಸಂತತಿಯವರು, ಅವನ ಹೆಸರು ಕೂಡ ಇಲ್ಲಿ ಕೊಡಲ್ಪಟ್ಟಿದೆ, ಚಲ್ಪಹಾದನು ಅಂತ ಹೇಳಿಬಿಟ್ಟು. ಚಲ್ಪಹಾದನು ಅಂತ ಒಬ್ಬ ಮನುಷ್ಯ ಇದ್ದ. ಆ ಮನುಷ್ಯನಿಗೆ ಗಂಡು ಮಕ್ಕಳಿರಲಿಲ್ಲ. ಈಗ ಆಸ್ತಿ ಭಾಗ ಮಾಡುವಾಗ ಮೋಶೆ ದೇವರು ಮೋಶೆ ಮೂಲಕವಾಗಿ ಸ್ಪಷ್ಟವಾಗಿ ಹೇಳಿದ್ದನು. ಅದೇನೆಂದರೆ, ಇಂತಿಂಥ ಕುಲದವರ ಇಂತಿಂಥ ನಾಯಕರುಗಳಿಗೆ ಇಂತಿಂಥ ಭಾಗ ಅವರಿಗೆ ಜಮೀನು ಸಿಕ್ಕಬೇಕು ಎಂಬುದಾಗಿ. ಅಂದರೆ ಕುಲಾಧಿಪತಿಗಳು ಬಂದು ಅವುಗಳನ್ನು ಪಡ್ಕೊಳ್ತಿದ್ರು. ಆದರೆ ಈ ಚಲ್ಪಹಾದ ಅಂತ ಹೇಳಿದರೆ ಪ್ರಾಮುಖ್ಯನು, ಮೊದಲನೆಯವನು, ಬಹುಶಃ ನಾಯಕನಾಗಿದ್ದನೇನೋ. ಆದ ಕಾರಣ ಅಂಥವನಿಗೆ ಗಂಡು ಮಕ್ಕಳಿಲ್ಲದ ಕಾರಣ ಕೇವಲ ಅವನಿಗೆ 5 ಜನ ಹೆಣ್ಮಕ್ಕಳಿದ್ದರು. ಹಾಗಾದರೆ ಆ 5 ಹೆಣ್ಮಕ್ಕಳು ಒಂದು ಸರಿ ಮೋಶೆ ಹತ್ರ ಬಂದು, ಧೈರ್ಯವಾಗಿ ಬಂದು ಮೋಶೆ ಹತ್ರ ಬಂದಿದ್ದಾರೆ. ಅದು ದೇವದರ್ಶನ ಗುಡಾರದ ಹತ್ರ ಬಂದುಬಿಟ್ರು. ಎಷ್ಟೊಂದು ಕುಲಾಧಿಪತಿಗಳು, ಮುಖಂಡರು ಅಲ್ಲಿ ಇದ್ದರು. ಆ ಗಂಡಸರ ನಡುವೆ ಈ 5 ಜನ ಹೆಣ್ಮಕ್ಕಳು ಧೈರ್ಯವಾಗಿ ಬಂದುಬಿಟ್ಟು ಕೇಳ್ತಾರೆ, ನಮಗೆ ಭಾಗ ಇಲ್ವಾ ಎಂಬುದಾಗಿ. ಮೋಶೆಗೆ ಇದು ಹೊಸ ಕೇಸ್ ಆಗಿತ್ತು. ಆದ ಕಾರಣ ದೇವರ ಸನ್ನಿಧಾನದಲ್ಲಿ ಹೋಗಿ ಮೋಶೆ ವಿಚಾರಿಸಿದಾಗ ಆ 5 ಹೆಣ್ಮಕ್ಕಳು ಹೇಳುವಂಥದ್ದು, ಕೇಳುವಂಥದ್ದು ನ್ಯಾಯ ಅಂತ ದೇವರು ಅವರಿಗೆ ಸಪೋರ್ಟ್ ಮಾಡಿದನು. ಅವರ ವ್ಯವಸ್ಥೆಯನ್ನು ಅಥವಾ ಅವರ ವ್ಯಾಜ್ಯವನ್ನು, ಅವರ ಒಂದು ಬೇಡಿಕೆಯನ್ನು ದೇವರು ಗೌರವಿಸಿದನು. ಈಗ ಇನ್ನೊಂದು ಸಮಸ್ಯೆ, ಅದೇ ಕುಲದವರಿಂದ ಅಥವಾ ಅದೇ ಮನಸ್ಸೆ ಕಡೆಯವರಿಂದ ಇನ್ನೊಂದು ಸಮಸ್ಯೆ, ಅದು ಪ್ರಾಕ್ಟಿಕಲ್. ಅದೇನೆಂದರೆ, ಈಗ ಈ ಹೆಣ್ಮಕ್ಕಳು ಒಂದು ವೇಳೆ ಉಳಿದಂಥ ಕುಲದವರು, ರೂಬನ್ ಕುಲ ಇದೆ, ಮತ್ತು ಯಹೂದ ಕುಲ ಇದೆ, ಎಫ್ರಾಯಿಮ್ ಕುಲ ಇದೆ, ಬೇರೆ ಈ ಇಸ್ರಾಯೇಲ್ರಲ್ಲಿನೇ 12 ಕುಲದವರಿದ್ದಾರಲ್ಲ, ಇವರು ಬೇರೆ ಕುಲದವರನ್ನು, ಅಂದರೆ ಈ ಮನಸ್ಸೆ ಕುಲಕ್ಕೆ ಸೇರಿದಂಥ ಈ ಚಲ್ಪಹಾದನು ಅಂದರೆ ಪ್ರಮುಖನು, ನಂಬರ್ 1 ಮೊದಲನೇ ವ್ಯಕ್ತಿಯಾಗಿರುವ ಆತನು, ಪ್ರಥಮನೂ ಆಗಿರುವಂಥ ಇವನ 5 ಹೆಣ್ಮಕ್ಕಳು ಬೇರೆಯವರನ್ನು, ಬೇರೆ ಕುಲದವರಿಗೆ ಮದುವೆ ಆಗಿಬಿಟ್ರೆ ಈ ಆಸ್ತಿ ಅವ್ರಿಗೆ ಹೋಗ್ಬಿಡ್ತದಲ್ಲ ಎಂಬ ಸಮಸ್ಯೆ ಬಂದಾಗ ದೇವರು, ಇದು ಕೂಡ ಮೋಶೆಗೆ ಇನ್ನೊಂದು ಹೊಸ ಕೇಸ್ ಆಗಿಬಿಡ್ತು. ಆಗ ಮೋಶೆ ಯೆಹೋವನ ಅಪ್ಪಣೆಯನ್ನು ಹೊಂದಿ 5ನೇ ವಚನ ಅಂದರೆ, ಹಾಗಾದರೆ ದೇವರ ಹತ್ರ ಹೋಗ್ಬಿಟ್ಟು ದೇವ್ರ ಸ್ವರವನ್ನು ಕೇಳಿಸ್ಕೊಂಡು, ಈಗ ದೇವರು ಹೇಳಿದ್ದನ್ನು ಹೇಳುವಾಗ ದೇವರು ಹೇಳ್ತಾರೆ, ಯೋಸೇಫನ ಕುಲದವರು ಅಥವಾ ಮನಸ್ಸೆ ಕುಲದವರು ಹೇಳುವಂಥ ಈ ಮಾತು ನ್ಯಾಯ. ಆದ ಕಾರಣ ಅವರೇನು ಮಾಡಬೇಕು, ಒಂದು ಕುಲದಿಂದ ಬೇರೊಂದು ಕುಲಕ್ಕೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಇಸ್ರಾಯೇಲರೆಲ್ಲರೂ ತಮ್ಮ ತಮ್ಮ ಕುಲಗಳ ಸ್ವಾಸ್ಥ್ಯವನ್ನೇ ಹೊಂದಿಕೊಂಡೇ ಇರಬೇಕು. ಈ ಹೆಣ್ಮಕ್ಕಳೇನು ಮಾಡಬೇಕು, 36:8 ಸ್ವಕುಲದಲ್ಲಿಯೇ ಮದುವೆ ಮಾಡಿಕೊಳ್ಳಬೇಕು. ವಿಚಿತ್ರ ಇದು. ಆದರೂ ಕೂಡ ದೇವರ ಆ ರೀತಿಯಾಗಿ ಹೇಳಿದ್ದರಿಂದ ಅವರು ತಂದೆಯ ಸಹೋದರರ ಮಕ್ಕಳನ್ನು ಮದುವೆ ಮಾಡಿಕೊಂಡ್ರು. ಯಾಕಂದರೆ ಅವರ ಆಸ್ತಿ ಬೇರೆ ಕಡೆ ಹೋಗಬಾರ್ದು ಎಂಬುದಕ್ಕೋಸ್ಕರವಾಗಿ ಸ್ವಕುಲದಲ್ಲಿಯೇ. ದೇವರು ನೋಡ್ರಿ, ಇದರಲ್ಲಿ ಕೂಡ ಒಂದು ಆತ್ಮಿಕ ಪಾಠ. ಅದೇನೆಂದರೆ,
ವಿಶ್ವಾಸಿಗಳು ವಿಶ್ವಾಸಿಗಳನ್ನೇ ಮದುವೆ ಆಗಬೇಕು, ತನ್ನ ಜನರನ್ನೇ. ಯಾಕಂತೇಳಿದ್ರೆ ಅದರಲ್ಲಿ ಕೂಡ ವ್ಯತ್ಯಾಸ ಬರಬಾರ್ದು ಎಂಬುದಕ್ಕಾಗಿ. ಆದ ಕಾರಣ ಈ ಚಿಕ್ಕ ಚಿಕ್ಕ ಫ್ಯಾಮಿಲಿ ವಿಷಯದಲ್ಲಿ ಕೂಡ ದೇವರ ಯೋಜನೆ ಏನಂತ ಒಂದು ಸ್ಪಷ್ಟತೆಯನ್ನು ದೇವರು ನೀಡಿದನು. ಗಲಿಬಿಲಿಗೆ ಆಸ್ಪದ ಇರಲಿಲ್ಲ. 36ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ಮತ್ತು ಇಡೀ ಅರಣ್ಯಕಾಂಡವನ್ನು ಅಧ್ಯಯನ ಮಾಡಿ ಮುಗಿಸುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 36. And the chief fathers of the families of the children of Gilead, the son of Machir, the son of Manasseh, of the families of the sons of Joseph, came near, and spake before Moses, and before the princes, the chief fathers of the children of Israel. And they said, The Lord commanded my Lord to give the land for an inheritance by lot to the children of Israel, and my Lord was commanded by the Lord to give the inheritance of Zelophehad our brother unto his daughters. And if they be married to any of the sons of the other tribes of the children of Israel, then shall their inheritance be taken from the inheritance of our fathers, and shall be put to the inheritance of the tribe whereunto they are received. So shall it be taken from the lot of our inheritance. And when the Jubilee of the children of Israel shall be, then shall their inheritance be put unto the inheritance of the tribe whereunto they are received. So shall their inheritance be taken away from the inheritance of the tribe of our fathers. And Moses commanded the children of Israel according to the word of the Lord, saying, The tribe of the sons of Joseph hath said, Well, this is the thing which the Lord doth command concerning the daughters of Zelophehad, saying, Let them marry to whom they think best. Only to the family of the tribe of their father shall they marry. So shall not the inheritance of the children of Israel remove from tribe to tribe, for every one of the children of Israel shall keep himself to the inheritance of the tribe of his fathers. And every daughter that possesseth an inheritance in any tribe of the children of Israel shall be wife unto one of the family of the tribe of her father, that the children of Israel may enjoy every man the inheritance of his fathers. Neither shall the inheritance remove from one tribe to another tribe, but every one of the tribes of the children of Israel shall keep himself to his own inheritance. Even as the Lord commanded Moses, so did the daughters of Zelophehad. For Mahlah, Tirzah, and Hoglah, and Milcah, and Noah, the daughters of Zelophehad, were married unto their father's brothers' sons. And they were married into the families of the sons of Manasseh, the son of Joseph, and their inheritance remained in the tribe of the family of their father. These are the commandments and the judgments which the Lord commanded by the hand of Moses unto the children of Israel in the plains of Moab by Jordan near Jericho.